ಅನ್ನುವಂಥದ್ದು ಬಹಳ ಒಂದು ಕೊಳಕು ಬಿಸ್ನೆಸ್ ಅಂತ ಗೊತ್ತಿರ್ತದೆ. ಆದ್ರೆ ಅನಿವಾರ್ಯ ಕಾರಣಕ್ಕಾಗಿ ಸೊ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರಾಜ ಒಂದು ಆ ತರದೊಂದು ಗೇಮ್ ಅನ್ನು ನಡೆಸಿದ್ರೆ ಮಾತ್ರ ಅವನ ಸಾಮ್ರಾಜ್ಯ ನಡೆಸಲಿಕ್ಕೆ ಆದಾಯ ಬೇಕಾಗಿರ್ತದೆ. ಸೊ ಆದಾಯವನ್ನ ಬೇಕಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಗೇಮ್ ಅನ್ನ ನಡೆಸುವಂತದ್ದು ಅವರ ಬದುಕಬೇಕು. ಮತ್ತೆ ಈ ಕುಡಿತ ಮತ್ತು ತಂಬಾಕು ಕೂಡ ಅದೇನು ಅಂತ ಪರಿ ಒಳ್ಳೇದೇನಲ್ಲ, ಅದು ಕೂಡ ವಿಷಪೂರಿತನೇ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಚಲಾವಣೆ ಇರ್ತದೆ, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚಲಾವಣೆ ಇರ್ತದೆ. ಹಾಗೇನೆ ಗೇಮಿಂಗ್ ಹೌಸ್ ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ರು ಅಂತ. ಸೊ ಹಿ ಲೀವ್ಸ್ ಅಂಡ್ reigns and drags in the money and holds his court with all the ceremony of real king. ಆದ್ದರಿಂದ ಅವನು ವಾಸಿಸ್ತಾನೆ ಮತ್ತು ಆಳ್ವಿಕೆಯನ್ನು ಮಾಡ್ತಿರ್ತಾನೆ ಮತ್ತು ನಿಜವಾದ ರಾಜ ಎಲ್ಲಾ ಸಮಾರಂಭದೊಂದಿಗೆ ತನ್ನ ಆಸ್ಥಾನವನ್ನ ಹಿಡಿದಿರ್ತಾನೆ ಅಂತ. ದೆನ್ he has his coronation, his leaves and he rewards, his sentences and pardons, and he has his reviews, councils, laws and codes of justice, just like other kings, only all on a smaller scale. ಸೊ ಬೇರೆ ಬೇರೆ ಸಾಮ್ರಾಜ್ಯಕ್ಕೆ ಹೋಲಿಕೆ ಮಾಡದಂತೆನೆ ಅಲ್ಲಿ ಯಾವ ತರ ಒಂದು ಸಾಮ್ರಾಜ್ಯ ಅಂತ ಬಂದಾಗ ಯಾವೆಲ್ಲ ವಿಚಾರಗಳು ನಡೀತಾ ಇರ್ತವೋ, ಸೊ ಅದೇ ತರ ಈ ಒಂದು ಮೊನಾಕೋ ಸಾಮ್ರಾಜ್ಯದಲ್ಲೂ ಕೂಡ ಒಂದು ವ್ಯವಸ್ಥೆಯನ್ನ ನಡೀತಾ ಇರ್ತದೆ, ಕಾರ್ಯಗತಗೊಳ್ತಾ ಇರ್ತದೆ. ಅವರಿಗೆ ಅವನ ಪಟ್ಟಾಭಿಷೇಕ ನಡೀತಾ ಇರ್ತದೆ, ಅತಿಥಿಗಳನ್ನ ಅಧಿಕೃತವಾಗಿ ಸ್ವಾಗತವನ್ನು ಮಾಡುವ ವ್ಯವಸ್ಥೆ ಇರ್ತದೆ, ಬಹುಮಾನ ಕೊಡೋದಾಗಿರ್ಬೋದು, ನ್ಯಾಯ ತೀರ್ಪನ್ನು ನೀಡೋದಾಗಿರ್ಬೋದು, ಕ್ಷಮೆ ಕೋರೋದಾಗಿರ್ಬೋದು, ಅಥವಾ ಅವುಗಳನ್ನ ಪರಿಶೀಲನೆ ಮಾಡೋದಾಗಿರ್ಬೋದು, ವಿಮರ್ಶೆಗಳನ್ನ ಮಾಡೋದಾಗಿರ್ಬೋದು, ಮಂಡಳಿಗಳನ್ನ ರಚನೆ ಮಾಡೋದಾಗಿರ್ಬೋದು, ಕಾನೂನು ಮತ್ತು ನ್ಯಾಯದ ನ್ಯಾಯಾಲಯಗಳನ್ನು ಕೂಡ ಈ ಒಂದು ಸಾಮ್ರಾಜ್ಯದಲ್ಲಿ ಇರ್ತದೆ ಅಂತ. ಸೊ ಇದೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಇತರ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸಣ್ಣ ಪ್ರಮಾಣದಲ್ಲಿ ಇತ್ತು ಅಂತ ಹೇಳ್ತಾ ಇರ್ತೀವಿ. Now it happens a few years ago that a murder was committed in this toy kingdom's domains. So the people of that kingdom are peaceable and such a thing had not happened before. So ಇದೆಲ್ಲವೂ ಸರಿನೇ, ಆದ್ರೆ ಕೆಲವೇ ವರ್ಷಗಳ ಹಿಂದೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಆಟಿಕೆ ಸಾಮ್ರಾಜ್ಯದಲ್ಲಿ ಒಂದು ಕೊಲೆಯನ್ನು ನಡೀತಾ ಇರ್ತದೆ ಅಂತ. ಆ ಸಾಮ್ರಾಜ್ಯದ ಜನರು ಬಹಳ ಶಾಂತಿ ಪ್ರಿಯರಾಗಿರ್ತಾರೆ. ಸೊ ಮತ್ತು ಅಂತಹ ವಿಷಯಗಳು ಇದಕ್ಕಿಂತ ಮುಂಚೆ ಯಾವತ್ತೂ ಸಂಭವಿಸಿರಲಿಲ್ಲ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಸೊ ಅಲ್ಲಿ ಒಂದು ಕೊಲೆಯನ್ನು ನಡೀತಾ ಇರ್ತದೆ ಅಂತ. ದ ಜಡ್ಜಸ್ ಅಸೆಂಬಲ್ಡ್ ವಿತ್ ಮಚ್ ಸೆರೆಮನಿ ಅಂಡ್ ಟ್ರೈಡ್ ದ ಕೇಸಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ದೇರ್ ವರ್ ಜಡ್ಜಸ್, ಪ್ರಾಸಿಕ್ಯೂಟರ್ಸ್, jurymen and barristers. ಸೊ ನ್ಯಾಯಾಧೀಶರು ಒಟ್ಟುಗೂಡ್ತಾರೆ ಮತ್ತು ಈ ಪ್ರಕರಣವನ್ನ ಅತ್ಯಂತ ನ್ಯಾಯಾಂಗ ರೀತಿಯಲ್ಲೇ ತೀರ್ಮಾನವನ್ನ ಮಾಡ್ತಾರೆ. ಸೊ ಅಲ್ಲಿನ ನ್ಯಾಯಾಧೀಶರು, ತೀರ್ಪುಗಾರರು ಮತ್ತು ನ್ಯಾಯವಾದಿಗಳು ಇದರ ಬಗ್ಗೆ ಒಂದು ರೀತಿಯಲ್ಲಿ ವಿಮರ್ಶೆಗಳನ್ನ ಅಥವಾ ವಾದಗಳನ್ನ ದೇ ಆರ್ಗ್ಯೂಡ್ ಅಂಡ್ ಜಡ್ಜ್ಡ್ ಅಂಡ್ ಅಟ್ ಲಾಸ್ಟ್ ದೇ condemned the criminal to have his head cut off as the law directs. So far so good. ಸೊ ಅವರು ವಾದಿಸ್ತಾ ಇರ್ತಾರೆ ಮತ್ತು ತೀರ್ಮಾನಿಸ್ತಾ ಇರ್ತಾರೆ. ಸೊ ಕಾನೂನಿನ ಪ್ರಕಾರವಾಗಿ ಅಪರಾಧಿಯನ್ನ ಖಂಡಿಸ್ತಾ ಇರ್ತಾರೆ, ಜೊತೆಗೆ ಮತ್ತು ಅವರ ತಲೆಯನ್ನ ಕಡ್ದು ಹಾಕಲು ಅವರು ನಿರ್ಧರಿಸ್ತಾ ಇರ್ತಾರೆ ಅಂತ. ಇಲ್ಲಿವರೆಗೆ ಎಲ್ಲವೂ ಸರಿ ಹೋಯ್ತು ಅಂತ. Then the next they submitted the sentences to the king. The king read the sentence and confirmed it. If the fellow must be executed, execute him. ಸೊ ಮುಂದುವರೆದಂತೆನೆ ಎಲ್ಲಾ ನ್ಯಾಯಾಧೀಶರು ಮತ್ತು ಆ ತರದವರೆಲ್ಲ ಜೂರಿಮೆನ್ಗಳೆಲ್ಲ ಕೂಡ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಾದ್ಮೇಲೆ ಆ ಒಂದು ತೀರ್ಮಾನವನ್ನ ರಾಜನ ಮುಂದೆ ಇಡ್ತಾರೆ ಅಂತ ಅರ್ಥ. ಸೊ ಅವನಿಗೆ ಸಲ್ಲಿಸ್ತಾರೆ. ರಾಜನು ಆ ತೀರ್ಮಾನವನ್ನು ಓದ್ತಾನೆ ಮತ್ತು ಅದನ್ನ ದೃಢಪಡಿಸ್ತಾನೆ. ಸೊ ಒಬ್ಬನ ಶಿರಚ್ಛೇದ ಮಾಡ್ಬೇಕಾದ್ರೆ ಅದನ್ನ ಕಾರ್ಯಗತಗೊಳಿಸಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಾನೆ ಅಂತ. ಈ ತರದೆಲ್ಲ ವಿಚಾರಗಳು ನಡೀತಾ ಇರ್ತವೆ. ಸೊ ಈ ವಿಚಾರವಾಗಿ there was only one hitch in that matter, and that was that they had neither the guillotine for cutting heads off nor an executioner. ಸೊ ವಿಷಯದಲ್ಲಿ ಸೊ ಒಂದ್ ರೀತಿಯಲ್ಲಿ ಕೇವಲ ಒಂದು ಸಣ್ಣ ಒಂದು ಸಮಸ್ಯೆಯನ್ನ ಅವ್ರಿಗೆ ಕಾಡ್ತಾ ಇರ್ತದೆ. ಏನು ಅಂತ ಹೇಳಿದ್ರೆ, ಸೊ ಒಬ್ಬ ಮನುಷ್ಯನ ತಲೆ ಕಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಗಿಲಿಟಿನ್ ಯಂತ್ರವೂ ಇಲ್ಲ, ಜೊತೆಗೆ ಸೊ ಆ
ಕಡಿಯುವಂತ ಒಬ್ಬ ಎಕ್ಸಿಕ್ಯೂಷನರ್ ಇಲ್ಲ. ಸೊ ಆದ್ರೆ ಅದನ್ನ ಪರಿಣಿತಿಯನ್ನ ಹೊಂದಿರತಕ್ಕಂತ ಒಬ್ಬ ಗಲ್ಲಿಗೇರಿಸುವನು ಕೂಡ ನಮ್ಮಲ್ಲಿ ಆತರ ವ್ಯವಸ್ಥೆಗಳಿಲ್ಲ ಎನ್ನುವಂತ ಒಂದು ಸಮಸ್ಯೆ ಅವ್ರನ್ನ ಕಾಡ್ತಾ ಇರ್ತದೆ. ಸೊ ದೀಸ್ ಥಿಂಗ್ಸ್ ವಿ ಹರ್ಡ್ ದಟ್ ಇನ್ ದ first part of this lesson, that is 2D, and the second part will go further the next class. Thank you one and all.